ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣ ನಿನ್ನೆ ರಾತ್ರಿ ಅಕ್ಷರಶಃ ರಣಾಂಗಣವಾಗಿತ್ತು. ಗಣಪತಿಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದಂತ ಹಿನ್ನೆಲೆಯಲ್ಲಿ ನಾಗಮಂಗಲ ಪಟ್ಟಣ ಸಂಪೂರ್ಣವಾಗಿ ಉದ್ವಿಗ್ನಗೊಂಡಿತ್ತು. ಇಡೀ ಪಟ್ಟಣಾದ್ಯಂತ ಕೂಡ ಸಾಕಷ್ಟು ವಾಹನಗಳಿಗೂ ಕೂಡ ಬೆಂಕಿ ಹಚ್ಚುವಂತ ಕೆಲಸ ಮಾಡಲಾಗಿತ್ತು. ನಾನಿವಾಗ ಸ್ಥಳದಲ್ಲಿದ್ದೀನಿ. ಈ ಒಂದು ಸ್ಥಳ ಏನ್ ಕಾಣ್ತಾ ಇದೆ, ಇದು ನಾಗಮಂಗಲ ಪಟ್ಟಣದಲ್ಲಿರುವಂತ ಮಂಡ್ಯ ಸರ್ಕಲ್. ನಿನ್ನೆ ಅಕ್ಷರಶಃ ರಣಾಂಗಣವಾಗಿತ್ತು. ಅಂದ್ರೆ ಮಂಡ್ಯ ನಗರದಲ್ಲಿ, ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಒಂದು ಬದರಿಕೊಪ್ಪಲು ಅಂತ, ಅಲ್ಲಿ ಕೆಲವೊಂದಿಷ್ಟು ಯುವಕರು ಕಳೆದ ಹಲವು ವರ್ಷಗಳಿಂದಲೂ ಕೂಡ ಗಣಪತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆನಂತರ 5 ದಿನಗಳ ನಂತರ ಅದನ್ನ ವಿಸರ್ಜನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಿನ್ನೆ ಸಂಜೆ 6:30 ಸುಮಾರಿಗೆ ಆ ಒಂದು ಗಣಪತಿಯನ್ನ ಎತ್ಕೊಂಡು ಗಣಪತಿಯ ಮೂರ್ತಿಯನ್ನ ವಿಸರ್ಜನೆ ಮಾಡೋ ನಿಟ್ಟಿನಲ್ಲಿ ಮೆರವಣಿಗೆ ಕೂಡ ಸಾಕ್ತಾರೆ. ಸುಮಾರು ಒಂದು 2 ರಿಂದ 3 ಕಿಲೋಮೀಟರ್ ಬಂದಂತ ಸಂದರ್ಭದಲ್ಲಿ ಈ ಒಂದು ಮಂಡ್ಯ ಸರ್ಕಲ್ ಬಳಿಯೇ ಅನ್ಯಕೋಮಿನ ಯುವಕರು ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಆ ಸರ್ಕಲ್ ಇಂದ ಕೇವಲ 100 ಮೀಟರ್ ದೂರದಲ್ಲಿ ಕೆಲವೊಂದು ದರ್ಗಾ ಮತ್ತೆ ಮಸೀದಿ ಕೂಡ ಇದೆ. ಅಲ್ಲಿ ಜಮಾವಣೆಗೊಂಡಿದ್ದಂತ ಅನ್ಯಕೋಮಿನ ಯುವಕರು ಈ ಮಾರ್ಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೆರವಣಿಗೆ ಬರಬಾರದು, ಡಿಜೆ ಅನ್ನು ಹಾಕಬಾರದು ಅಂತೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ವೇಳೆ ಮಾತಿನ ಚಕಮಕಿ ಮತ್ತೆ ಕಲ್ಲು ನೂಕಾಟ ತಲ್ಲಾಟ ಕೂಡ ಆಗುತ್ತೆ. ಆ ನಂತರದಲ್ಲಿ ಏಕಾಏಕಿ ಹಿಂದೂ ಯುವಕರ ಮೇಲೆ ಅನ್ಯಕೋಮಿನ ಯುವಕರು ಕಲ್ಲು ತೂರಾಟ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಈ ಒಂದು ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ದೃಶ್ಯದಲ್ಲಿ ನೋಡಬಹುದು, ಈ ಮಂಡ್ಯ ಸರ್ಕಲ್ ನಲ್ಲಿ ನಿನ್ನೆ ರಾತ್ರಿ ಸಾವಿರಾರು ಕಲ್ಲುಗಳು ಕೂಡ ಬಿದ್ದಿದ್ವು. ಅದನ್ನ ಈಗಾಗ್ಲೇ ರಾತ್ರೋರಾತ್ರಿ ಪೊಲೀಸ್ ಇಲಾಖೆ ಅದೆಲ್ಲವನ್ನು ಕೂಡ ತೆರವುಗೊಳಿಸಿ ಇಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೆದೇ ಇಲ್ಲ ಅನ್ನೋದನ್ನ ತೋರಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತೊಂದ್ ಕಡೆ ರಾತ್ರಿ ನಡೆದಂತ ಘಟನೆಯಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಜಖಂಗೊಂಡಿರುವಂತದ್ದು, ಸಾಕಷ್ಟು ಬೈಕ್ಗಳಿಗೂ ಕೂಡ ಬೆಂಕಿ ಹಚ್ಚೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಮಂಡ್ಯ ಸರ್ಕಲ್ ನಲ್ಲೇ ಇದ್ದಂತ ಒಂದು ಫ್ರೂಟ್ ಸ್ಟಾಲ್ ಅನ್ನು ಕೂಡ ಧ್ವಂಸಗೊಳಿಸಿದ್ರು. ದೃಶ್ಯದಲ್ಲಿ ಕೂಡ ತೋರಿಸ್ತೀನಿ. ಇಲ್ಲಿ ಏನ್ ಕಾಣಿಸ್ತಾ ಇದೆ, ಈ ಒಂದು ಫ್ರೂಟ್ ಸ್ಟಾಲ್ ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಹಾನಿಯಾಗಿತ್ತು. ಇಲ್ಲಿದ್ದಂತ ಅಂಗಡಿಯನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದ್ರು. ಅಲ್ಲಿದ್ದಂತ ಸಾಕಷ್ಟು ಬೇರೆ ಬೇರೆ ರೀತಿಯ ಹಣ್ಣುಗಳೆಲ್ಲವನ್ನೂ ಕೂಡ ಚಿಲ್ಲಾಂಪಿಲ್ಲಿ ಆಗಿದ್ವು. ಅಂದ್ರೆ ಏಕಾಏಕಿ ಕಲ್ಲು ತೂರಾಟ ಮಾಡಿದಂತ ಸಂದರ್ಭದಲ್ಲಿ ಕಿಡಿಗೇಡಿಗಳು ಇದನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದ್ರು. ಅಕ್ಕಪಕ್ಕದಲ್ಲಿ ಇದ್ದಂತ ಸಾಕಷ್ಟು ವಸ್ತುಗಳನ್ನಾಗಿರ್ಬೋದು, ಟೀ ಅಂಗಡಿಗಳನ್ನು ಕೂಡ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ರಾತ್ರಿನೇ ಎಲ್ಲ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಮೆರವಣಿಗೆ ಹೊರಟಂತ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಏನು ಮಾಡಿದ್ರು, ಆ ನಂತರದಲ್ಲಿ ಸಂಪೂರ್ಣವಾಗಿ ಈ ಒಂದು ನಾಗಮಂಗಲ ಪಟ್ಟಣ ಉದ್ವಿಗ್ನಗೊಂಡಿತ್ತು. ಕಂಡ ಕಡೆಯಲ್ಲಿ ಬೆಂಕಿ ಹಚ್ಚುವಂತದ್ದು, ತಲ್ವಾರ್ ಪ್ರದರ್ಶನ ಮಾಡುವಂತದ್ದು, ಪೆಟ್ರೋಲ್ ಬಾಂಬ್ ಗಳನ್ನ ಹಾಕುವಂತಹ ಕೆಲಸವನ್ನು ಕೂಡ ಕಿಡಿಗೇಡಿಗಳು ಮಾಡಿದ್ರು. ಹೀಗಾಗಿ ಸಂಪೂರ್ಣವಾಗಿ ನಿನ್ನೆ ಈ ಒಂದು ಪ್ರದೇಶದಲ್ಲಿ ಖಾಕಿ ಪಹರೆಯನ್ನ ಹಾಕಲಾಗಿತ್ತು. ಇಡೀ ಕೇಂದ್ರ ವಲಯದ ಪೊಲೀಸರನ್ನು ಕೂಡ, ದಕ್ಷಿಣ ವಲಯದ ಪೊಲೀಸರನ್ನು ಕೂಡ ಈ ಒಂದು ಸ್ಥಳಕ್ಕೆ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಪ್ರಮುಖವಾಗಿ ಎಡಿಜಿಪಿ ಅವರಾಗಿರ್ಬೋದು, IGP ಬೋರ್ಲಿಂಗಯ್ಯ ಆಗಿರ್ಬೋದು, ಎಲ್ಲರೂ ಕೂಡ ನಿನ್ನೆ ರಾತ್ರಿಯೇ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಈಗಾಗಲೇ 144 ಸೆಕ್ಷನ್ ಅನ್ನ ಹಾಕಿ ಪರಿಸ್ಥಿತಿಯನ್ನ ನಿಯಂತ್ರಿಸುವಂತಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ರಸ್ತೆ ಸಾಕಷ್ಟು ವಾಹನಗಳು ಕೂಡ ಸಂಚಾರ ಮಾಡ್ತವೆ. ಸದ್ಯದ ಮಟ್ಟಿಗೆ ಇಲ್ಲಿ ಈಗ ಶಾಂತಿಯುತ ವಾತಾವರಣ ಕಂಡು ಬರ್ತಿದೆ. ಸಾರ್ವಜನಿಕರು ಕೂಡ ಸಂಚಾರವನ್ನ ಮಾಡ್ತಿದ್ರು ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅಂತೇಳಿ ಆಯ್ದ ಸ್ಥಳಗಳಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಪಟ್ಟಣದಾದ್ಯಂತ ಕೂಡ ಪೊಲೀಸರು ಸಂಚಾರವನ್ನ ರೌಂಡ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಿನ್ನೆ ನಡೆದಂತ ಇನ್ಸಿಡೆಂಟ್ ನಲ್ಲಿ ನಾಗಮಂಗಲ ಪಟ್ಟಣ ಅಕ್ಷರಶಃ ರಣಾಂಗಣವಾಗಿತ್ತು. ಕಂಡ ಕಡೆಯಲ್ಲೂ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಪರಿಸ್ಥಿತಿಯನ್ನ ಹತೋಟಿಗೆ ತರಲಾಗಿದೆ. ಪೊಲೀಸರು ಕೂಡ ಸಂಪೂರ್ಣವಾಗಿ ಈ ಒಂದು ಪ್ರದೇಶವನ್ನ ಆಕ್ಯುಪೈ ಮಾಡಿಕೊಂಡು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.